ಬನ್ನಿ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸುವುದನ್ನು ಕಲಿಯೋಣ. ಕನ್ವರ್ಷನ್ ಆಫ್ ಆನ್ ಇಂಪ್ರಾಪರ್ ಫ್ರಾಕ್ಷನ್ ಟು ಅ ಮಿಕ್ಸ್ಡ್ ಫ್ರಾಕ್ಷನ್. ಈ ಉದಾಹರಣೆಯನ್ನು ಪರಿಗಣಿಸಿ. ರಾಜು ಒಂದು ಚಾಕೊಲೇಟ್ ಬಾರ್ನ 4/6 ಭಾಗವನ್ನು ಮತ್ತು ರಾಣಿ ಚಾಕೊಲೇಟ್ನ 1/4 ಭಾಗವನ್ನು ತಿಂದಿದ್ದಾರೆ. ಹಾಗಾದರೆ ಅವರಿಬ್ಬರು ಒಂದೇ ಪ್ರಮಾಣದ ಚಾಕೊಲೇಟ್ ತಿಂದಿದ್ದಾರೆಯೇ? ಬನ್ನಿ ನೋಡೋಣ. ರಾಜು ಚಾಕೊಲೇಟ್ನ 4/6 ಭಾಗವನ್ನು ತಿಂದಿದ್ದಾನೆ. ಅಂದರೆ ರಾಜುವಿನ ಚಾಕೊಲೇಟ್ ಇದಾಗಿದೆ. ನಾವು ಅದನ್ನು 4 ಸಮಭಾಗಗಳಾಗಿ ವಿಂಗಡಿಸಿದ್ದೇವೆ ಮತ್ತು ರಾಜು ಈ ಎಲ್ಲಾ ಭಾಗಗಳನ್ನೂ ತಿಂದಿದ್ದಾನೆ. ಜೊತೆಗೆ ಅವನು 2ನೇ ಚಾಕೊಲೇಟ್ನ 4 ಸಮಾನ ಭಾಗಗಳಲ್ಲಿ 2 ಭಾಗಗಳನ್ನೂ ಸಹ ತಿಂದಿದ್ದಾನೆ. ಅಂದರೆ ರಾಜು ಒಂದು ಸಂಪೂರ್ಣ ಚಾಕೊಲೇಟ್ ಮತ್ತು 2ನೇ ಚಾಕೊಲೇಟ್ನ 4/2 ಭಾಗವನ್ನು ತಿಂದಿದ್ದಾನೆ. ಈಗ ರಾಣಿಯನ್ನು ನೋಡೋಣ. ಅವಳು 1/4 ಭಾಗ ಅಂದರೆ ಒಂದು ಸಂಪೂರ್ಣ ಚಾಕೊಲೇಟ್ ಮತ್ತು ಇನ್ನೊಂದು ಚಾಕೊಲೇಟ್ನ 4 ಸಮಭಾಗಗಳಲ್ಲಿ 2 ಭಾಗಗಳನ್ನು ತಿಂದಿದ್ದಾಳೆ. ಹಾಗಾದರೆ ರಾಣಿಯೂ ಸಹ ಒಂದು ಸಂಪೂರ್ಣ ಚಾಕೊಲೇಟ್ ಬಾರ್ ಮತ್ತು ಇನ್ನೊಂದರಲ್ಲಿ 4/2 ಭಾಗವನ್ನು ತಿಂದಿದ್ದಾಳೆ. ಇದರರ್ಥ ಅವರಿಬ್ಬರೂ ಸಮಾನ ಪ್ರಮಾಣದ ಚಾಕೊಲೇಟ್ ತಿಂದಿದ್ದಾರೆ. 4/6 ಮತ್ತು 1/4 ಸಮವಾಗಿದೆ. ಬನ್ನಿ ಈಗ ನಾವು ವಿಷಮ ಭಿನ್ನರಾಶಿಗಳನ್ನು ಸರಳ ರೀತಿಯಲ್ಲಿ ಮಿಶ್ರ ಭಿನ್ನರಾಶಿಗಳಾಗಿ ಪರಿವರ್ತಿಸುವುದನ್ನು ಕಲಿಯೋಣ. 4/6 ಎಂದರೆ 6ಅನ್ನು 4ರಿಂದ ಭಾಗಿಸಲಾಗಿದೆ. ಆದ್ದರಿಂದ ನಾವು 6ಅನ್ನು 4ರಿಂದ ಭಾಗಿಸುತ್ತೇವೆ. ಭಾಗಿಸುವುದರಿಂದ ನಮಗೆ ಭಾಗಲಬ್ಧವಾಗಿ 1, ಶೇಷವಾಗಿ 2 ಮತ್ತು ಭಾಜಕವಾಗಿ 4 ಸಿಗುತ್ತದೆ. ಈಗ ಇದನ್ನು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರೆಯೋಣ. ಭಾಗಲಬ್ಧವು ಒಂದು ಸಂಪೂರ್ಣ ಸಂಖ್ಯೆಯಾಗಿದೆ. ಇದನ್ನು ಇಲ್ಲಿ ಪೂರ್ಣ ಸಂಖ್ಯೆಯಾಗಿ ಬರೆಯಲಾಗುತ್ತದೆ. ನಮ್ಮ ಶೇಷ 2ಅನ್ನು ಅಂಶವಾಗಿ ಬರೆಯಲಾಗುತ್ತದೆ ಮತ್ತು ನಮ್ಮ ಭಾಜಕವಾಗಿರುವ 4ಅನ್ನು ಛೇದವಾಗಿ ಬರೆಯಲಾಗುತ್ತದೆ. ಈ ರೀತಿಯಾಗಿ ನಾವು 4/6ಅನ್ನು 1/4 ಮಿಶ್ರ ಭಿನ್ನರಾಶಿ ಆಗಿ ಪರಿವರ್ತಿಸಿದ್ದೇವೆ. ಈಗ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸೋಣ. 3/5 ಭಿನ್ನರಾಶಿಯಲ್ಲಿ 3 ಒಂದು ಪೂರ್ಣ ಸಂಖ್ಯೆಯಾಗಿದೆ. ನಾವು ಈ ಪೂರ್ಣ ಸಂಖ್ಯೆಯನ್ನು ನಮ್ಮ ಛೇದವಾಗಿರುವ 5ರಿಂದ ಗುಣಿಸುತ್ತೇವೆ ಮತ್ತು ಗುಣಿಸಿದ ನಂತರ ನಾವು ನಮ್ಮ ಅಂಶವಾದ 2ಅನ್ನು ಸೇರಿಸುತ್ತೇವೆ ಹಾಗೂ ಅದರ ಕೆಳಗೆ ನಮ್ಮ ಛೇದವಾಗಿರುವ 5ಅನ್ನು ಬರೆಯುತ್ತೇವೆ. ಈಗ ಇದನ್ನು ಪರಿಹರಿಸೋಣ. ಇಲ್ಲಿ ನಮಗೆ 15 + 5ನೇ 2 ದೊರೆತಿದೆ. ಅದು 5ನೇ 17 ಆಗಿದೆ. ಇದು ಒಂದು ವಿಷಮ ಭಿನ್ನರಾಶಿಯಾಗಿದೆ. ಹಾಗಾದರೆ ನಾವು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಮತ್ತು ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ಹೇಗೆ ಎಂದು ಕಲಿತಿದ್ದೇವೆ. ಈಗ ವಿಡಿಯೋವನ್ನು ವಿರಾಮಗೊಳಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ.